ಹಾಯ್ ಫ್ರೆಂಡ್ಸ್, ನಾನು ರಾಹುಲ್ JCP ವಡಲ್. ಇಲ್ಲೊಬ್ರು JCP ಡ್ರೈವರು ಹಾಗೂ ಓನರು ಕೂಡ ಅವ್ರೊಂದೆರಡು ಮಾತಾಡವ್ರೆ. ನನಗಾದ್ರೂ ಇಷ್ಟು ಮನ್ಸಿಗೆ ನೋವು ಮಾಡ್ತಾವ್ರ ಮಾತಂದ್ರೆ ಅವ್ರು ಹೇಳೋದು 100% ಅವ್ರೊಂದೆರಡು ಮಾತು ಹೇಳವ್ರೆ. ಹಂಗ್ ನೋಡ್ಕೊಂಡ್ ಬನ್ನಿ. ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಚಾರ ಏನಪ್ಪಾ ಅಂದ್ರೆ ನಮ್ಮ JCP ಓನರ್ ಗಳಿಗೆ ನಾನು ಹೇಳ್ತಾ ಇದ್ದೀನಿ ವಿಚಾರ. ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಇದು ನಮ್ದು JCP ಇದು. ಪಾಪ ಏನಾಗಿರುತ್ತೆ ಸಂದರ್ಭಗಳು ಅಂದ್ರೆ ಆಪರೇಟರ್ ಯಾವ್ದೋ ಕಾರಣಕ್ಕೆ ನಮ್ಮ ಹತ್ರ ಅಡ್ವಾನ್ಸ್ ಗಳು ಇಸ್ಕೊಂಡಿರ್ತಾರೆ. ಅಡ್ವಾನ್ಸ್ ಇಸ್ಕೊಂಡಾಗ ಮನೆಯಲ್ಲಿ ಏನೋ ಸಮಸ್ಯೆ ಆಗಿರ್ತವೆ, ಗಂಡ ಹೆಂಡತಿ ಸಮಸ್ಯೆನೋ, ಹುಷಾರಿರೋನು, ಆಮೇಲೆ ಏನೋ ವೈಯಕ್ತಿಕ ಸಮಸ್ಯೆಗಳು ಇರ್ತವೆ ಆಪರೇಟರ್ಗಳು ಅಂದ್ಮೇಲೆ. ಆ ಟೈಮಲ್ಲಿ ನಾವು ಓನರ್ ಗಳು ಅದಂದ್ರೆ ಒಳ್ಳೆ ಕರೆಕ್ಟ್ ಕೆಲಸ ಸಿಕ್ಕಿರುತ್ತೆ. ಆ ಟೈಮಲ್ಲಿ ಕೈ ಕೊಟ್ಟ ಆಮೇಲೆ ಕೆಟ್ಟ ಮಾತಲ್ಲೆಲ್ಲ ಮಾತಾಡೋದು ಓನರ್ಗಳು ಆಪರೇಟರ್ಗಳಿಗೆ ಅದು ತಪ್ಪೋದು. ಯಾಕೆ ಅಂತ ಕೇಳಿದ್ರೆ ಅವರವರಾದಂತ ಒಂದು ಕಾರಣಗಳಿರ್ತವೆ, ಅವರವರಾದಂತ ಪರ್ಸನಲ್ ಕೆಲಸಗಳು ಇರ್ತವೆ ಪಾಪ. ಅವಾಗ ಯಾಕೆ ಹೇಳ್ತಾ ಇದೀನಿ ಓನರ್ಗಳಿಗೆ ಅಂದ್ರೆ JCP ನಡೆಸ್ಬೇಕು ಅಂದ್ರೆ ಮನೇಲಿ ಯಾರಾದ್ರೂ ಒಬ್ರು ಆಪರೇಟಿಂಗ್ ಕಲ್ತಿರ್ಬೇಕು, ಕೆಲಸ ಕಲ್ತಿರ್ಬೇಕು ಮೈನ್ ಫಸ್ಟ್. ಯಾಕೆಂದ್ರೆ ಈ JCP ಅಂದ್ರೆ 40 ಲಕ್ಷದ ಒಂದು ವೆಹಿಕಲ್. ಅದು ಒಂದು ದಿನ ಮನೆ ತಂದು ನಿಲ್ತು ಅಂದ್ರೆ 10 ಲಕ್ಷ ರೂಪಾಯಿ ಒಬ್ಬ ಓನರ್ಗೆ ಹೊರತ ಬೀಳುತ್ತೆ. ಹಂಗಾಗಿ ಇಲ್ಲಿ ಮನೆಯಲ್ಲಿ ಯಾರಾದ್ರೂ JCP ಕಲ್ತಿರ್ಬೇಕು. ಪಾಪ ಒಂದಿನ ಎಕ್ಸ್ಕ್ಯೂಸ್ ವಾರದಲ್ಲಿ ಒಂದಿನ 2 ದಿನ ಹೆಚ್ಚು ಕಮ್ಮಿ ಆಗ್ತವೆ, ರಜಾ ಆಗ್ತಾರೆ ಆಪರೇಟರ್ಗಳು. ಅವಾಗ ನಾವೇನೋ ಅನ್ಬಾರ್ದು, ಆಡಬಾರ್ದು. ಯಾಕೆಂದ್ರೆ ಅವ್ರಿಗೂ ಒಂದು ಫ್ಯಾಮಿಲಿ ಇರುತ್ತೆ, ಸಂಸಾರ ಇರುತ್ತೆ ಆಪರೇಟರ್ಗಳದ್ದು ಕೂಡ. ಬಟ್ ನಾವು ಆಪರೇಟರ್ಗಳು ಡ್ರೈವರ್ಗಳು ಅಂತಂದ್ರೆ ಭಾರಿ ನೆಗ್ಲಿಜೆನ್ಸಿ ಮಾಡೋದು ತಪ್ಪು. ಆಕ್ಚುಲಿ ನಾವು JCP ಮಾಡೋ ಉದ್ದೇಶ ಏನಂದ್ರೆ ನಮ್ ತಾತ 2 ಬಸ್ ಇಟ್ಟಿದ್ರು. ಬಟ್ ನಾನು ಅದೇ ಫೀಲ್ಡ್ ಅಲ್ಲಿ 2 JCP ಮಾಡ್ಬೇಕು ಅಂತ ಈ ಫೀಲ್ಡ್ ಬಂದಿರೋದು ಅಷ್ಟೇ. ಹಂಗಾಗಿ ನಾನು ಹೇಳಕ್ ಇಷ್ಟಪಡ್ತೀನಿ, ಯಾರೇ ಒಬ್ರು ಓನರ್ಗಳಾಗ್ಲಿ JCP ಇಡೋಂತಾರು ಅವ್ರು ಸ್ವಲ್ಪ ಕಲ್ತಿರ್ಬೇಕು ಮೈನ್. ಅವ್ರೊಂದ್ ಸ್ವಲ್ಪ ಒಂದಿನ ಹೋದ್ರು ಕೆಲಸ ಮಾಡ್ಕೊಂಡ್ ಬರ್ತೀನಿ ಅಪ್ಪ ಅನ್ನೋ ತಂದ್ರೆ ಆಗಿರ್ಬೇಕು. ಇಲ್ಲ ಅಂದ್ರೆ ವೆಹಿಕಲ್ ನಡೆಸೋದು ತುಂಬಾ ಕಷ್ಟ ಆಗುತ್ತೆ. ಬಂದ್ರಲ್ಲ, ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಅವ್ರು ಹೇಳಿರೋದು 100ಕ್ಕೆ 100 ಸತ್ಯ. ಎಲ್ಲ ನಮ್ ಡ್ರೈವರ್ಗಳ ಬಗ್ಗೆ ಕೆಲವರು ಓನರ್ಗಳು ಅಡ್ವಾನ್ಸ್ ಕೊಟ್ಮೇಲೆ ನನ್ ಕೈಯಲ್ಲಿ ಆಳು, ನನ್ ಕೈಯಲ್ಲಿ ಇರ್ತಾನೆ, ನಾನು ಹೇಳಿದ್ ಕೇಳ್ತಾನೆ, ಅಷ್ಟ್ ಅವ್ರ ಕೆಲಸ ಮಾಡಿಸ್ಬೇಕು, ಇಷ್ಟ ಅವ್ರ ಕೆಲಸ ಮಾಡಿಸ್ಬೇಕಂತಾರಲ್ಲ, ಅವ್ರಿಗೆ ಇದೊಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಇದು ವಿಡಿಯೋ ಮಾಡಿರೋ ಅನ್ನೋರಿಗೆ ನಮಗೊಂದು ನಮಸ್ಕಾರ.